ನಮಸ್ಕಾರ ಎಲ್ಲರಿಗೂ. ಶ್ರೀ ಗಣೇಶ ಆಶೀರ್ವಾದ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಈ ಒಂದು ಸೂಕ್ತ ಪ್ರಜ್ಞೆಯಲ್ಲಿ ನಮ್ಮ ಮನಸ್ಸಿನಲ್ಲಿ ಇರುವಂಥ ಆಲೋಚನೆಗಳು ಏನು, ಅದನ್ನು ಸೂಕ್ತ ಪ್ರಜ್ಞೆಗೆ, ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಆಳವಾಗಿ ಹೇಳಿದಾಗ ಅದು ನೆನಪಿನಲ್ಲಿಟ್ಟುಕೊಳ್ಳುತ್ತೆ. ನೀವು ಒಳ್ಳೆಯ ವಿಷಯನೇ ಹೇಳಿ, ಕೆಟ್ಟ ವಿಷಯನೇ ಹೇಳಿ, ಏನನ್ನಾದರೂ ಹೇಳಿದರೆ ಅದು ಗಂಭೀರವಾಗಿ ತಗೊಂಡು ತನ್ನ ಕೆಲಸವನ್ನು ಮಾಡುತ್ತೆ. ಈ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಇದೆಯಲ್ಲ, ನಿಮ್ಮ ಕಾನ್ಷಿಯಸ್ ಮೈಂಡ್ ಏನಿದೆಯಲ್ಲ, ಜಾಗೃತ ಮನಸ್ಸು, ಅದು ರಾಜನಂತೆ. ನಿಮ್ಮ ರಾಜನ ಒಂದು ಜಾಗೃತ ಮನಸ್ಸು ಏನಿದೆಯಲ್ಲ, ಅದನ್ನು ರಾಜ ಅಂತ ತಿಳ್ಕೊಳ್ಳಿ. ಅದು ಏನು ಹೇಳುತ್ತೋ ಸೇವಕನಂತೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡು ವರ್ಕ್ ಮಾಡುತ್ತೆ, ಕೆಲಸನ ಮಾಡುತ್ತೆ. ನೀವೇನು ಹೇಳ್ತೀರೋ ಅದನ್ನು ಅದು ನಂಬುತ್ತೆ ಮತ್ತು ಅದನ್ನು ಕೇಳುತ್ತೆ. ನೀವು ಈಗ ಏನು ಮಾಡಬೇಕು ಅಂದರೆ, ಒಳ್ಳೆಯ ವಿಷಯಗಳನ್ನು ಅದಕ್ಕೆ ನೆನಪಿಟ್ಟುಕೊಳ್ಳುವ ಹಾಗೆ ಅಫರ್ಮೇಷನ್ಸ್ನ ಹೇಳಬೇಕು. ಆ ವಿಷಯಗಳು ಯಾವುವು ಅನ್ನೋದನ್ನು ಈ ವಿಡಿಯೋದ ಮೂಲಕ ನೋಡೋಣ ಬನ್ನಿ. ಆಗಿದ್ದರೆ ನಿಧಿ ಅನ್ನೋದು ಒಂದು ಭಂಡಾರ ನಿಮ್ಮೊಳಗೆ ಇದೆ. ಆ ನಿಧಿ ಯಾರೊಳಗಿದೆ, ಎಲ್ಲಿದೆ? ಹೊರಗಡೆ ಹುಡುಕ್ತಾ ಇರ್ತೀವಿ ನಾವು. ಹಣ ಹೊರಗಿದೆ, ಮತ್ತು ನಿಧಿ ಹೊರಗಿದೆ, ಜ್ಞಾನ ಹೊರಗಿದೆ. ನಮ್ಗೆ ಏನೆಲ್ಲ ಬೇಕು ಈ ಒಂದು ಮೆಟೀರಿಯಲ್ ಲೈಫಲ್ಲಿ, ಅದೆಲ್ಲ ಹೊರಗಿನ ಪ್ರಪಂಚದಲ್ಲಿ ಸಿಗುತ್ತೆ ಅಂತ ನಾವು ಅಂದ್ಕೊಂಡಿದ್ವಿ. ಅದು ಒಂದು ರೀತಿಯಲ್ಲಿ ನಿಜ ಆದರೂ ಕೂಡ, ಇನ್ನೊಂದು ರೀತಿಯಲ್ಲಿ ಮನಸ್ಸಿನಲ್ಲಿ, ನಿಮ್ಮ ಒಂದು ಸೂಕ್ತ ಪ್ರಜ್ಞೆ ಮನಸ್ಸಿನಲ್ಲಿ ಆ ನಿಧಿಯ ಭಂಡಾರವಿದೆ. ಅದು ನಿಮ್ಮ ಹೃದಯದ ಬಯಕೆಯನ್ನು ನಿಮ್ಮೊಳಗೆ ಕಂಡುಕೊಳ್ಳಿ, ಅದು ಈಡೇರಿಸುತ್ತೆ. ಎರಡನೇ ಪಾಯಿಂಟ್ ಏನು ಅಂದರೆ, ಎಲ್ಲ ಕಾಲದ ಮಹಾನ್ ವ್ಯಕ್ತಿಗಳು ಏನಿದ್ದಾರಲ್ಲ, ಅವರು ಹೊಂದಿರುವಂಥ ರಹಸ್ಯ ಏನು ಅಂದರೆ, ಸೂಕ್ತ ಪ್ರಜ್ಞೆಯ ಮನಸ್ಸಿನ ಶಕ್ತಿಯನ್ನು ಹೊರಗೆಳೆದು ಪರಿಣಿತಿಯನ್ನುಗೊಳಿಸೋದು. ನೀವು ಕೂಡ ಅದನ್ನು ಮಾಡಬೇಕು. ಮೂರನೇ ಪಾಯಿಂಟ್ ಏನು ಅಂದರೆ, ನಿಮ್ಮ ಸಮಸ್ಯೆಗಳು ಏನಿದಾವಲ್ಲ, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಅದು ಸಮಸ್ಯೆನ ಹೇಗೆ ಬಗೆಹರಿಸುತ್ತೆ ಅಂತ ಉತ್ತರಿಸಬಲ್ಲದು. ಆ ಒಂದು ಶಕ್ತಿ ಸಾಮರ್ಥ್ಯ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗಿದೆ. ಕಾನ್ಷಿಯಸ್ ಮೈಂಡಿಗಿಂತ ಸಬ್ಕಾನ್ಷಿಯಸ್ ಮೈಂಡು ಜಾಸ್ತಿ ಬುದ್ಧಿವಂತಿಕೆಯನ್ನು ಹೊಂದಿದೆ. ಮಲಗೋ ಮುನ್ನ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಹೇಳಿ, ನಾನು ಬೆಳಗ್ಗೆ 6 ಗಂಟೆಗೆ ಏಳಬೇಕು. ಸರಿಯಾಗಿ ಅದೇ ಸಮಯಕ್ಕೆ ಸೂಕ್ತ ಪ್ರಜ್ಞೆ ಐತಲ್ಲ, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್, ಅದು ನಿಮ್ಮನ್ನು ಎಚ್ಚರಗೊಳಿಸುತ್ತೆ. ಖಂಡಿತವಾಗಿ ಹಾಗೆ ಒಂದ್ಸಲ ಟ್ರೈ ಮಾಡಿ ನೋಡಿ, ಖಂಡಿತವಾಗೂ ಇದು ವರ್ಕ್ ಆಗುತ್ತೆ. ನೆಕ್ಸ್ಟ್ 4th ಪಾಯಿಂಟ್ ಏನು ಅಂದರೆ, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಏನಿದೆಯಲ್ಲ, ನಿಮ್ಮ ಶರೀರವನ್ನು ಬೆಳೆಸುವಂಥದ್ದು ಮತ್ತು ನಿಮ್ಮನ್ನು ಗುಣಪಡಿಸುವಂಥದ್ದು. ನೀವು ಪ್ರತಿದಿನ ಮಲಗುವಾಗ ನಿಮ್ಮಲ್ಲಿ ಪರಿಪೂರ್ಣ ಆರೋಗ್ಯವಿದೆ ಅಂತ ನೀವು ಜೋಗಳದ ಹಾಗೆ ಆಡಿ ಮಲಗಿಸ್ಬೇಕಾಗುತ್ತೆ. ನಿಮ್ಮನ್ನು ಮಲಗಿಸ್ಕೋಬೇಕಾಗತ್ತೆ. ನಮ್ಮ ಕಾನ್ಷಿಯಸ್ ಮೈಂಡು ಮಲಗ್ಬೋದು, ನಮ್ಮ ಬಾಡಿ ರಿಲ್ಯಾಕ್ಸ್ ಆಗಿ, ಮತ್ತು ಅದು ಕೂಡ ನಿದ್ದೆಗೆ ಜಾರುತ್ತೆ. ನಮ್ಮ ಸೂಕ್ತ ಪ್ರಜ್ಞೆ, ಈ ಸಬ್ಕಾನ್ಷಿಯಸ್ ಮೈಂಡ್ ಇದೆಯಲ್ಲ, ಅದು ಯಾವತ್ತೂ ಮಲಗೋದಿಲ್ಲ. 24 hours ಕೆಲಸ ಮಾಡ್ತಾನೇ ಇರುತ್ತೆ. ಅದಕ್ಕೆ ನೀವು, ನನ್ನ ದೇಹದ ಪ್ರತಿಯೊಂದು ಜೀವಕೋಶಗಳು ಒಳಗಿನಿಂದಲೂ ಪೂರ್ಣ ರೀತಿಯಲ್ಲಿ ಸ್ವಸ್ಥವಾಗಿ ಅಂತ ನೀವು ಮಲಗೋಕ್ಕೂ ಮುಂಚೆ ಅದಕ್ಕೆ ಹೇಳಬೇಕಾಗತ್ತೆ. ನೆಕ್ಸ್ಟ್ 5th ಪಾಯಿಂಟ್ ಏನು ಅಂದರೆ, ಪ್ರತಿಯೊಂದು ಯೋಚನೆಯೂ ಕಾರಣವಾಗಿದ್ದರೆ ಪ್ರತಿಯೊಂದು ಪರಿಸ್ಥಿತಿಯು ಅದರ ಪ್ರಕ್ರಿಯೆಯಾಗಿರುತ್ತಂತೆ. ನಿಮ್ಮ ಒಂದು ಪರಿಸ್ಥಿತಿ ಏನೇ ಇರಲಿ, ಏನೇ ನೋವಿರಲಿ, ಏನೇ ಕಷ್ಟ ಇರಲಿ, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಒಂದ್ಸಲ ಹೇಳಿ ನೋಡಿ, ಡಿಯರ್ ಸಬ್ಕಾನ್ಷಿಯಸ್ ಮೈಂಡ್, ಪ್ಲೀಸ್ ಹೆಲ್ಪ್ ಮೀ. ನಿಮ್ಮನ್ನು ನಾನು ನಂಬುತ್ತೇನೆ. ದಯವಿಟ್ಟು ಈ ಒಂದು ಸಮಸ್ಯೆಗೆ, ಈ ಪರಿಸ್ಥಿತಿಗೆ ಕಾರಣ ಏನು ಅಂತ ತೋರಿಸಿ, ಅದಕ್ಕೆ ಪರಿಹರಿಸಬಲ್ಲಂಥ ಒಂದು ಅವಕಾಶವನ್ನು, ಪರಿಹಾರವನ್ನು ಕೊಡಿ ಅಂತ ನೀವು ಕೇಳ್ಕೊಂಡು ನೋಡಿ. ಅದು ಖಂಡಿತವಾಗಿಯೂ ನಿಮಗೆ ಪರಿಹಾರವನ್ನು ಕೊಡುತ್ತೆ. ಈಗ 6th
ಪಾಯಿಂಟ್ ಏನು ಅಂದರೆ ನೀವು ಪುಸ್ತಕದಲ್ಲೇ ಬರೀಬೇಕು. ಬರವಣಿಗೆ ಅನ್ನೋದು ಬಹಳ ಮಹತ್ವದ್ದು. ಬರೆದಿಟ್ಟಿರುವಂಥ ಯಾವುದೋ ಕಾಲದಲ್ಲಿ ಇತಿಹಾಸದಲ್ಲಿ ಬರೆದಿಟ್ಟಿರುವಂಥ ಲಿಪಿಯಲ್ಲಿ ಬರವಣಿಗೆ ಅಂದರೆ ಆ ಕಾಲದಲ್ಲಿ ಸಂಸ್ಕೃತ ಭಾಷೆಯಲ್ಲಿ ಲಿಪಿ ಅಂತಾರೆ. ಅದು ಯಾವತ್ತೂ ಕೂಡ ಅಜರಾಮರವಾಗಿರುತ್ತಂತೆ. ನೀವು ಏನನ್ನಾದರೂ ಬೇಕು ಅಂದರೆ ನಿಮ್ಮ ಒಂದು ಪುಸ್ತಕದಲ್ಲಿ ನೋಟ್ಬುಕ್ಕಲ್ಲಿ ನಿಮಗೆ ಬೇಕಾದದನ್ನು ಬರ್ಕೋಬೇಕಾಗುತ್ತೆ. ಅದ್ಭುತ ನಾಟಕ ರಚನೆ ಮಾಡಲು ಅಥವಾ ಪ್ರೇಕ್ಷಕರಿಗೆ ಭಾಷಣ ಹೇಳಬೇಕು ಅಂತಿದ್ರೆ, ಅಥವಾ ನಿಮ್ಮ ಕಲ್ಪನೆ ಏನಿದೆ, ಪ್ರೀತಿ ಭಾವನೆ ಇದ್ದರೆ, ಭಾವನಾತ್ಮಕತೆ ಇದ್ದರೆ, ಏನೇನೋ ಹೇಳಬೇಕು ಅಂತಿದ್ರೆ, ಅಥವಾ ಯಾರಿಗೋ ನಿಮಗೇನೋ ಬೇಕು ಅಂತ ಇದ್ದರೆ, ಏನೇನೋ ಮ್ಯಾನಿಫೆಸ್ಟೇಷನ್ ಮಾಡಬೇಕು ಅಂತ ಇದ್ದರೆ, ಅದನ್ನೆಲ್ಲ ನೀವು ಒಂದು ನೋಟ್ಬುಕ್ಕಲ್ಲಿ ಬರೆದಿಡಬೇಕಾಗತ್ತೆ. ಬರೆದಿಟ್ಟಾಗ ಅದು ಕೂಡ ಯಾವಾಗಲೂ ಹಾಗೇ ಇರುತ್ತೆ. ಅದನ್ನು ನೀವು ನೋಡ್ತಾ ಇರಬೇಕು ಮತ್ತು ಪ್ರತಿದಿನ ಅದನ್ನು ಓದಬೇಕು, ಹೇಳ್ತಾ ಇರಬೇಕು. ಆ ಅಫರ್ಮೇಷನ್ಸ್ನ ಹೇಳ್ತಾ ಇರಬೇಕು. ಹೀಗೆ ಮಾಡಿ ನೋಡಿ, ಕೆಲವು ದಿನಗಳಲ್ಲಿ ಆ ಅಫರ್ಮೇಷನ್ಸ್ ನೀವೇನು ಬರೆದಿರ್ತೀರೋ ಅದು ಖಂಡಿತ ಆಗುತ್ತೆ. 7th ಪಾಯಿಂಟ್ ಏನಂದರೆ, ನೀವು ಒಂದು ಹಡಗು ನಡೆಯುವಾಗ ಕ್ಯಾಪ್ಟನ್ ಇದ್ದಂತೆ ಅಂತ ತಿಳ್ಕೊಳ್ಳಿ. ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಆತ ಅಥವಾ ಆಕೆ ಸರಿಯಾದ ಆದೇಶವನ್ನು ನೀಡದೇ ಇದ್ದರೆ, ಈ ಹಡಗು ಹೋಗ್ತಾ ಇರುತ್ತೆ, ಆ ಹಡಗಿಗೆ ಸರಿಯಾದ ಆದೇಶ, ಈ ಕಡೆ ಹೋಗ್ಬೇಕು, ಯಾವ ದಿಕ್ಕಿಗೆ ಹೋಗಬೇಕು ಅಂತ ಆದೇಶ ನೀಡದೇ ಇದ್ದರೆ ಹಡಗು ಘಾತಕ್ಕೆ ಸಿಲುಕಿ ಅದು ಮುಳುಗೋಗ್ಬಿಡುತ್ತೆ. ಹೌದಾ? ಅದೇ ರೀತಿ ನಿಮ್ಮ ಕಾನ್ಷಿಯಸ್ ಮೈಂಡ್ ಏನಿದೆಯಲ್ಲ, ಅದಕ್ಕೆ ನೀವು ಸರಿಯಾದ ಯೋಚನೆಗಳನ್ನು ಮತ್ತು ಚಿತ್ರಗಳನ್ನು ತೋರಿಸ್ತಿದ್ರೆ, ಚಿತ್ರಗಳನ್ನು ತೋರಿಸೋದು ಅಂದರೆ ಏನು, ನಿಮಗೇನು ಬೇಕೋ ಅದನ್ನು ನೀವು ಕಲ್ಪನೆ ಮಾಡಿಕೊಂಡು ನೋಡಬೇಕಾಗುತ್ತೆ. ಅದನ್ನು ತೋರಿಸ್ಬೇಕು ನಿಮ್ಮ ಒಂದು ಸಬ್ಕಾನ್ಷಿಯಸ್ ಮೈಂಡಿಗೆ. ನೀವು ವಿಷನ್ ಬೋರ್ಡ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ವಿಷನ್ ಬೋರ್ಡ್ ಹೇಗೆ ಮಾಡೋದು ಅನ್ನೋದು ಹೇಳ್ತೀನಿ. ನಿಮಗೆ ಹಣ ಬೇಕು ಅಂದರೆ ಹಣದ ಒಂದು ಫೋಟೋನ ತೆಗೊಳ್ಳಿ, ಅದನ್ನು ನೋಡ್ತಾ ಇರಿ. ನನಗೆ ಹಣ ಬೇಕು, ಹಣ ನನಗೆ ಬರ್ತಾಯಿದೆ ಯಥೇಚ್ಛವಾಗಿ ಅಂತ ನೀವು ಅದನ್ನು ನೋಡ್ತಾ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಅದನ್ನು ರಿಪೀಟೆಡ್ ಆಗಿ ಹೇಳ್ತಾನೇ ಇರಬೇಕು. ಅದು ಆವಾಗ ಇವ್ರಿಗೆ ಹಣ ಬೇಕಾಗಿದೆ ಅಂತ ತಿಳ್ಕೊಂಡು ಅದು ನಿಮ್ಮ ಚಿತ್ರದಲ್ಲಿ ನೀವೇನನ್ನು ತೋರಿಸಿರ್ತೀರೋ ಅದನ್ನು ನಿಜ ಮಾಡುತ್ತೆ. 8th ಪಾಯಿಂಟ್ ಏನಂದರೆ, ನನಗೆ ಇದನ್ನು ಖರೀದಿಸಲು ಸಾಧ್ಯವಾಗದು. ಬಟ್ಟೆ ಶಾಪು ಅಥವಾ ಬೇರೆ ಯಾವುದೇ ಶಾಪಿಂಗು ಹೋಗಿರಿ, ಅಲ್ಲಿ ನಿಮ್ಗೆ ಇಷ್ಟ ಆಗಿರೋ ಬ್ಯಾಗು ಅಥವಾ ಡ್ರೆಸ್ಸು ಏನೋ ಇರುತ್ತೆ, ಅದನ್ನು ಖರೀದಿ ಮಾಡಬೇಕಂತ ನೀವು ಅಂದ್ಕೊಂಡಿರ್ತೀರ. ಬಟ್ ಅದ್ರ ಬೆಲೆ ಜಾಸ್ತಿ ಇರೋದ್ರಿಂದ ಬೆಲೆ ನೋಡ್ತೀರಾ, ನೋಡಿದ ತಕ್ಷಣ ಅಬ್ಬಬ್ಬಾ ಇಷ್ಟಿದೆ, ಇದು ನನ್ನ ಕೈಲಿ ಸಾಧ್ಯ ಇಲ್ಲ ಅಂತ ನೀವು ಅದನ್ನು ಕೆಳಗಿಟ್ಟು ಅದು ಎಲ್ಲಿತ್ತೋ ಅಲ್ಲಿಟ್ಟು ಸುಮ್ಮನೆ ಬಂದುಬಿಡ್ತೀರ. ಹೀಗೆ ಹೇಳಿದರೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಕೂಡ ಅದು ಹೋಗುತ್ತೆ. ಅದು ಹೇಳುತ್ತೆ, ನಿನ್ನಿಂದ ಖರೀದಿ ಮಾಡೋಕ್ಕಾಗಲ್ಲ, ಮಾಡೋಕ್ಕೆ ನಾ ಬಿಡಲ್ಲ ಅಂತ ಹೇಳುತ್ತೆ ಅದು. ಅದಕ್ಕೋಸ್ಕರ ನೀವೇನು ಮಾಡಬೇಕು, ಅದನ್ನು ಆ ಕ್ಷಣವೇ ಆ ಥಾಟ್ನ, ಆ ಒಂದು ಯೋಚನೆನ ಉಲ್ಟಾ ಮಾಡಬೇಕು. ವಿರುದ್ಧವಾಗಿ ಅದರ ವಿರುದ್ಧ ಮಾಡಬೇಕು. ನನಗೆ ಇದನ್ನು ಮಾಡಲು ಸಾಧ್ಯವಿದೆ, ಇದನ್ನು ಖರೀದಿಸಲು ಸಾಧ್ಯ ಇದೆ ಅನ್ನುವಂಥ ಶಬ್ದಗಳನ್ನು ನೀವು ಬಳಸಬೇಕಾಗುತ್ತೆ. ಅದಕ್ಕೆ ಸಬ್ಕಾನ್ಷಿಯಸ್ ಮೈಂಡಿಗೆ ಹೇಳಬೇಕು. ನಿಮ್ಮ ಉಪಪ್ರಜ್ಞೆ ಅಥವಾ ಸಬ್ಕಾನ್ಷಿಯಸ್ ಮೈಂಡ್ ಏನಿದೆ ನಿಜ ಅನ್ನೋ ರೀತಿ ಅದಕ್ಕೆ ಹೇಳಬೇಕು. ಹಣ ಇಲ್ಲ ಅಂತ ಅದಕ್ಕೆ ಹೇಳಬೇಡದು. ಹಣ ನಂಗೆ ಕೊಡೋಕ್ಕೆ ಸಾಧ್ಯನೇ ಇದೆ, ಯೂನಿವರ್ಸ್ ಹೇಗೋ ಇದು ನನ್ನ ಕೊಡುತ್ತೆ ಅನ್ನೋ ನಂಬಿಕೆ ನನಗಿದೆ ಅಂತ ನೀವು ಒಳ್ಳೊಳ್ಳೆ ಅಫರ್ಮೇಷನ್ಸ್ನ ಅದಕ್ಕೆ ಹೇಳಬೇಕಾಗುತ್ತೆ. ಆಗ ನೋಡಿ ನೀವೇ ಅದನ್ನು ತೊಗೋಬೇಕು ಅಂತಿಲ್ಲ, ಯಾರಾದರೂ ಅದನ್ನು ನಿಮ್ಗೆ ಗಿಫ್ಟ್ ಕೊಡ್ಬೋದು. ನೀವೇ ಖರೀದಿ ಮಾಡಿಸ್ಬೇಕು, ನಿಮ್ಮ ಹತ್ರನೇ ದುಡ್ಡು ಬರಬೇಕು ಅಂತಿಲ್ಲ. ನೀವೇ ಯಾವ ವಸ್ತು ಬೇಕು ಅಂತ ಬಯಸಿದ್ರೋ ಆ ವಸ್ತು ನಿಮಗೆ ಬರುತ್ತೆ. ನೀವು ಖರೀದಿ ಮಾಡ್ಬೋದು, ಇಲ್ಲ ನಿಮ್ಮ ಫ್ರೆಂಡ್ಸು, ರಿಲೇಷನ್ಸು, ನಿಮ್ಮ ಮನೆಯವ್ರ ಫ್ಯಾಮಿಲಿ ಮೆಂಬರ್ ಯಾರೋ ಒಬ್ಬರು ಖರೀದಿ ಮಾಡಿ ಅದನ್ನು ಕೊಡಿಸ್ಬೋದು. ಅದು ಹೇಗೆ ಬರುತ್ತೆ ಅನ್ನೋದನ್ನು ಡೌಟ್ನ ಮಾಡೋದನ್ನು ಬಿಟ್ಟು, ನಾನು ಇದನ್ನು ತೊಗೊಂಡಿದ್ದೀನಿ, ಇದು ನನ್ನದೇ ಅಂತ ಆ ಒಂದು ಮನಸ್ಸಿಗೆ, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಹೇಳಬೇಕಾಗತ್ತೆ. ನಾನಿದನ್ನು ದೃಢೀಕರಿಸ್ತೀನಿ, ಇದನ್ನು ತೆಗೆದುಕೊಳ್ಳಬಲ್ಲೆ, ಆ ಶಕ್ತಿ ಸಾಮರ್ಥ್ಯ ನನ್ನಲ್ಲಿದೆ ಅಂತ. ಈಗ 9th ಪಾಯಿಂಟ್ ಏನು ಅಂದರೆ, ಬದುಕಿನ ಯಾವುದೇ ಒಂದು ನಿಯಮವಾಗಲಿ ನಂಬಿಕೆಯಿಂದ ಮಾತ್ರ ಅದು ನಡೆಯೋಕ್ಕೆ ಸಾಧ್ಯ. ನಂಬಿಕೆ ಎಲ್ಲಿರುತ್ತೋ ಅಲ್ಲಿ ಜೀವನ ಇರುತ್ತೆ. ನಿಮ್ಮ ಒಂದು ನಂಬಿಕೆಯ ಮನಸ್ಥಿತಿ, ಯೋಚನೆ ಏನಿರುತ್ತೋ ಆ ಮನಸ್ಸಿನ ಯೋಚನೆ ಅದು ನಿಜ ಆಗುತ್ತೆ. ನಿಮ್ಮ ಕೆಡುಕಿಗೆ ಮತ್ತು ನೀವೇ ಕಾರಣ ಆಗ್ತೀರಾ, ನಿಮ್ಮ ಘಾಸಿಗೂ ನೀವೇ ಕಾರಣ. ನಂಬಿಕೆ ಇಡದಿದ್ದರೆ ನೀವು ನಿಮ್ಮ ಕೆಟ್ಟ ಯೋಚನೆಗಳಿಂದ ನಿಮ್ಮ ಕೆಟ್ಟದ್ದನ್ನು ಬಯಸ್ತೀರಾ.
ನೀವು ಅದರ ಬದಲಾಗಿ ವಿರುದ್ಧವಾಗಿ ಒಳ್ಳೆಯ ಯೋಚನೆಗಳಿಂದ ಪ್ರೇರಿತವಾದ ಒಳ್ಳೆಯ ಗುಣಗಳಿಂದ ಒಳ್ಳೆಯ ಶಬ್ದಗಳನ್ನು ಆಡ್ತಾ ಶಕ್ತಿವಂತರಾಗಿರುವ ಹಾಗೆ ಸಮೃದ್ಧವಂತರಾಗಿರುವ ಹಾಗೆ ನಿಮ್ಮ ಒಳಗೆ ನೀವು ಕಲ್ಪನೆ ಮಾಡ್ಕೋಬೇಕಾಗುತ್ತೆ. ಪ್ರತಿದಿನ ಅದರ ಅನುಗುಣವಾಗಿ ನೀವು ಅಫರ್ಮೇಷನ್ಸ್ನ ಮಲಗೋಕ್ಕೂ ಮುಂಚೆ ಹೇಳ್ತಾ ಬರಬೇಕು. ಈ ರೀತಿಯಲ್ಲಿ ಎಲ್ಲ ನಡೆಯುತ್ತೆ, ನನ್ನ ಕೈಲಿ ಎಲ್ಲ ಸಾಧ್ಯ ಅಂತ ನಿಮ್ಮ ಒಂದು ಸಬ್ಕಾನ್ಷಿಯಸ್ ಮೈಂಡಿಗೆ ಪ್ರತಿ ಸಲ ನಂಬಿಕೆ ಹುಟ್ಟುವ ಹಾಗೆ ನೀವು ಹೇಳಬೇಕು. ಇದನ್ನು ಮಾಡಿ ನೋಡಿ. ಒಂದು 21 ಡೇಸ್ ಅಥವಾ 10-11 ಡೇಸ್ ಆದರೂ ಮಾಡಿ. ಇದನ್ನು ಮಾಡಿ ಈ 10 ದಿನದಿಂದ ಡೇಟ್ ಬರ್ಕೊಳ್ಳಿ. ಇಷ್ಟು ದಿವಸದೊಳಗೆ ನಾನು ಇದನ್ನು ಮಾಡ್ತೀನಿ, ನನ್ನ ಸಬ್ಕಾನ್ಷಿಯಸ್ ಮೈಂಡಿಗೆ ನಾನು ಒಳ್ಳೆಯ ಅಫರ್ಮೇಷನ್ಸ್ನ ಕೊಡ್ತೀನಿ ನೈಟ್ ಮಲಗೋಕ್ಕೂ ಮುಂಚೆ, ಗೋಯಿಂಗ್ ಟು ಬಿಫೋರ್ ಬೆಡ್ ಅಂತ ಅಂದ್ಕೊಂಡು ನೀವು ಆ ಡೇಟನ್ನು ಬರೆದಿಟ್ಕೊಳ್ಳಿ. ಅದು ಒಂದು 11 ದಿನ ಆದಮೇಲೆ ನೋಡಿ, ನೀವು ಹೇಳ್ದೇ ಇದ್ದರೂ ಕೂಡ ಆ ಒಂದು ಆಲೋಚನೆಗಳು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಬಂದುಬಿಡುತ್ತೆ. ಯಾಕಂದರೆ ದಿನಾಲೂ ಹೇಳಿ ಅದು ರೂಢಿಯಾಗಿ ಅದನ್ನೇ ಅದು ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದರಂಗೆ ಅದು ನಿಮ್ಮನ್ನು ನಡ್ಕೊಳ್ಳುವಂಗೆ ಮಾಡುತ್ತೆ. ಇನ್ನು 10th ಪಾಯಿಂಟ್, ಲಾಸ್ಟ್ ಒಂದು ಪಾಯಿಂಟ್ ಏನಂದರೆ, ನಿಮ್ಮ ಯೋಚನೆಗಳನ್ನು ಬದಲಿಸಿದರೆ ನಿಮ್ಮ ಅದೃಷ್ಟವೂ ಕೂಡ ಬದಲಾಗುತ್ತದೆ. ನೋಡಿ, ನಿಮ್ಮ ಯೋಚನೆಗಳು ಏನಿದಾವಲ್ಲ ಅದನ್ನು ಬದಲಾಯಿಸಿದರೆ ನಿಮ್ಮ ಅದೃಷ್ಟವೂ ಕೂಡ ಬದಲಾಗುತ್ತೆ. ಭಾವನೆ ಬದಲಾಗದೆ ಬದುಕು ಬದಲಾಗದು ಅಂತೆ. ನಮ್ಮ ಭಾವನೆಗಳು ಮೊದಲು ಬದಲಾಗಬೇಕು. ಇದಕ್ಕೆ ಒಂದು ಎಕ್ಸಾಂಪಲ್ ಮುಖಾಂತರ ನಿಮಗೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನೀವು ದೇವಸ್ಥಾನಕ್ಕೆ ಹೋಗ್ತೀರಾ. ದೇವಸ್ಥಾನಕ್ಕೆ ಹೋಗುವಾಗ ನೀವೇನು ತೊಗೊಂಡೋಗಿರ್ತೀರ, ಬಾಳೆಹಣ್ಣನ್ನು ತೊಗೊಂಡೋಗಿರ್ತೀರ ಅಂತ ಇಟ್ಕೊಳ್ಳಿ. ಬಾಳೆಹಣ್ಣು ನೀವು ತೊಗೊಂಡೋಗಿದ್ದು ದೇವ್ರ ಮುಂದೆ ನೀವೇ ಇಡ್ತೀರ ಅಥವಾ ಅರ್ಚಕರು ಪೂಜಾರು ಇಡ್ತಾರೆ. ಇಟ್ಟು ನಿಮಗೆ ಪೂಜೆಯನ್ನೆಲ್ಲ ಮಾಡಿ ತೀರ್ಥವನ್ನು ಕೊಟ್ಟು ಅದಾದಮೇಲೆ ಆ ಬಾಳೆಹಣ್ಣನ್ನು ನಿಮ್ಗೆ ಕೊಡ್ತಾರೆ. ನೀವು ಪ್ರಸಾದ ಕೊಡಿ ಅಂತ ಕೇಳ್ತೀರ. ನೋಡಿ, ಇಲ್ಲಿ ಬದಲಾಗಿದ್ದು ಬಾಳೆಹಣ್ಣು ಅಲ್ಲ, ನಿಮ್ಮ ಮನಸ್ಥಿತಿ, ನಿಮ್ಮ ಭಾವನೆ ಬದಲಾಗಿದೆ. ಭಾವನೆ ಬದಲಾದರೆ ಬದುಕು ಬದಲಾದೀತಂತೆ. ನೀವು ಆ ಬಾಳೆಹಣ್ಣು ಫಸ್ಟ್ ತೊಗೊಂಡೋದಾಗಿಂದು, ಮಾರ್ಕೆಟಿಂದ ತಂದಾಗಿಂದು ಅದು ಬಾಳೆಹಣ್ಣೆ ಇದೆ. ನೀವು ದೇವಸ್ಥಾನಕ್ಕೆ ತೊಗೊಂಡೋಗೋಕ್ಕೂ ಅದು ಬಾಳೆಹಣ್ಣೆ ಇದೆ. ಪೂಜಾರು ಅಥವಾ ಅರ್ಚಕರು ನಿಮ್ಮ ಕೈಲಿ ಕೊಟ್ಟಾಗ ಅದು ಕೂಡ ಬಾಳೆಹಣ್ಣೆ ಇದೆ. ಆದರೆ ನೀವು ಭಾವಿಸುವಂಥದ್ದು ಏನಿದೆಯಲ್ಲ ಅದನ್ನು ಪ್ರಸಾದ ಅಂತ ಭಾವಿಸ್ತಾ ಇದ್ದೀರಾ. ನೀವು ಪ್ರಸಾದ ಅಂತ ಅದನ್ನು ನೋಡಿದಾಗ ಅದು ನಿಮಗೆ ಪ್ರಸಾದವಾಗುತ್ತೆ. ನೀವು ಯಾವುದೇ ವಿಷಯದಲ್ಲೂ ಕೂಡ ಇದನ್ನು ಅಪ್ಲೈ ಮಾಡ್ಬೋದು. ನಿಮಗೆ ಇವಾಗ ಕಾನ್ಷಿಯಸ್ ಮೈಂಡ್, ಸಬ್ಕಾನ್ಷಿಯಸ್ ಮೈಂಡ್ ಬಗ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಚಾರಗಳನ್ನು ನೆನಪಿಟ್ಕೊಂಡು ಪ್ರತಿದಿನ ನೀವು ಅಫರ್ಮೇಷನ್ಸ್ನ ನಿಮಗೆ ಬೇಕಾಗಿರೋದನ್ನು ನೀವು ಆ ಒಂದು ಸಬ್ಕಾನ್ಷಿಯಸ್ ಮೈಂಡಿಗೆ ರಿಪೀಟೆಡ್ ಆಗಿ ಹೇಳಿ ಅದನ್ನು ಜಾಗೃತಗೊಳಿಸಿ ನಿಮ್ಮ ಜೀವನದಲ್ಲಿ ಏನು ಬೇಕೋ ಅದನ್ನು ಪಡ್ಕೊಳ್ಳಿ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಈ ವಿಡಿಯೋನ ಅವಶ್ಯಕತೆ ಯಾರಿಗಿದೆ ಅವ್ರಿಗೆ ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಧನ್ಯವಾದಗಳು.